ಏನ್ ನೋಡ್ತಾ ಇದ್ದೀರಾ? ನಿಲ್ಲನ್ನೇ ನೋಡ್ತಾ ಇದ್ದೆ. ಕಿಟಕಿ ಆಚೆ ಏನ್ ನೋಡ್ತಿದ್ದೀರಾ ಅಂದೆ. ಅದೇ ನೀನು ಒಳಗೆ ಕಾಣಿಸ್ಲಿಲ್ಲ, ಅದೇ ಹೊರಗಡೆ ಹುಡುಕ್ತಾ ಇದ್ದೆ ನಾನು. ಏನ್ರಿ ಅರ್ಥ ಇಲ್ಲದ ತರ ಮಾತಾಡ್ತೀರಾ? ಅದೇ ಜಾನಕಿ ಆನಂದವಾಗಿರೋದು. ಅರ್ಥ ಇರೋ ಮಾತುಗಳನ್ನ ಆಡ್ತಾ ಹೋದ್ರೆ ನೆಮ್ಮದಿ ಸಿಗೋಲ್ಲ. ಅಯ್ಯೋ ಹೀಗಾಗೋಯ್ತಲ್ಲ, ಅಯ್ಯೋ ಇನ್ನೇನೇನಾಗತ್ತೋ, ದೇವರೇ ನಾವು ಸತ್ತು ಹೋಗ್ತೀವಲ್ಲ, ಭಗವಂತ ಈ ನಮ್ಮನೆ ಕಳೆದು ಹೋಗುತ್ತಲ್ಲ, ಈ ನಮ್ಮ ಆಸ್ತಿ ಬೇರೆಯವ್ರ ಕೈ ಸೇರಿ ಹೋಗುತ್ತಲ್ಲ ಅಂತ ನಾವು ಯೋಚನೆ ಮಾಡಿದಾಗಲೆಲ್ಲ ನಮ್ಗೆ ನೆಮ್ಮದಿ ಸಿಕ್ಕಿದೆಯಾ ಜಾನಕಿ? ಏನ್ರಿ ಹಾಗಂದ್ರೆ? ಜಾನಕಿ, ಜೀವನದಲ್ಲಿ ಏನೇ ಬಂದರೂ ನಾವು ಹೆದರ್ಕೊಳ್ದೇ ಇದ್ರೆ ನಮಗೆ ದುಃಖನೇ ಬರೋದೇ ಇಲ್ಲ ಕಣೆ. ಎದುರುಗಡೆ ಆನೆ ಬಂದು ನಿಂತ್ಕೊಂಡ್ರು ಹೆದರ್ಕೊಳ್ದೆ ನಗ್ತಾ ನಿಂತ್ಕೊಳಕ್ಕಾಗುತ್ತಾ? ನೀವೊಂದು. ಆನೆಯಿಂದ ತಪ್ಪಿಸ್ಕೋಬೇಕು ಅಂದ್ರೆ ಹೆದರಿಕೆ ಬಿಡಬೇಕು, ಧೈರ್ಯ ತಗೋಬೇಕು, ಅಲ್ಲಿಂದ ಓಡಬೇಕು. ಅದು ಬಿಟ್ಟು ಆನೆ ನೋಡಿದ ತಕ್ಷಣ ಹೆದರ್ಕೊಂಡ್ಬಿಟ್ರೆ ಓಡೋದಕ್ಕೆ ಕಾಲಲ್ಲಿ ಬಲ ಎಲ್ಲಿ ಬರುತ್ತೆ ಹೇಳು? ಅರ್ಥ ಆಯ್ತಾ ನನ್ನ ಲಾಜಿಕ್ಕು? ಏನ್ ಲಾಜಿಕ್ಕೋ ಏನೋ, ನನಗೆ ನಾಳೆದೇ ಚಿಂತೆ, ಆ ರೌಡಿಗಳದೇ ಭಯ. ಬಿಟ್ಟಾಗೋ ಜಾನಕಿ, ನಾಳೆ ಬರೋ ಆ ರೌಡಿಗಳು ಹೆಚ್ಚಂದ್ರೆ ಏನ್ ಮಾಡೋಕ್ಕಾಗತ್ತೆ? ನಮ್ಮ ಪ್ರಾಣ ತೆಗಿತಾರೆ ಅಷ್ಟೇ ತಾನೇ. ಸಾಯ್ಬೇಕು ಅನ್ನೋದಿದ್ರೆ ಸಾಯಲೇಬೇಕು ಜಾನಕಿ. ಅದಕ್ಕೆ ನಾವು ತಪ್ಪು ಮಾಡಿರಲೇಬೇಕು ಅಂತೇನಿಲ್ಲ, ಅಥವಾ ನಮ್ಮ ಆಯುಸ್ ಮುಗ್ದಿರಬೇಕು ಅಂತಾನೂ ಏನಿಲ್ಲ. ಹುಟ್ಟಿದ ಕ್ಷಣದಿಂದ ಮನುಷ್ಯ ಯಾವ ಸೆಕೆಂಡಲ್ಲಿ ಬೇಕಾದರೂ ಸಾಯ್ಬೋದು. ಆ ಸೆಕೆಂಡು ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬಹುದು. ಅದಕ್ಕೆ ಯಾಕೆ ನಾವು ಹೆದರಬೇಕು? ನೋಡು, ಟೇಕ್ ಇಟ್ ಈಸಿ ಅಂತಾರಲ್ಲ, ಹಾಗೆ ಎಲ್ಲ ಈಸಿಯಾಗಿ ತಗೊಳ್ಳೋಣ. ಜೀವನನ ಬದುಕಿರೋವರೆಗೂ ಬೊಂಬಾಟಾಗಿ ಎಂಜಾಯ್ ಮಾಡೋಣ. ಧರ್ಮ ಪಾಶ ಹಾಕಿ ಬಾ ಅಂದರೆ ಹೊಟ್ಟೋಗೋಣ. ಲೈಫ್ ಅಂದರೆ ಎಷ್ಟು ಸಿಂಪಲ್ ನೋಡು ಜಾನಕಿ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾಯಿತು, ಇಷ್ಟು ಆಯುಸ್ಸಾಯಿತು ನಮಗೆ. ನೋಡು ಜಾನಕಿ, ಇನ್ಮೇಲೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಭಯ ಪಡೋದು ಬೇಡ, ಆ ಮಗ ಬರಲಿಲ್ವಲ್ಲ ಅಂತ ಕೊರಗೋದು ಬೇಡ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಎಂಜಾಯ್ ಮಾಡ್ಕೊಂಡಿದ್ಬೋಣ. ಏನಂತೆ? ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಇವತ್ತು ಯಾಕೋ ನಿನ್ನ ಕಣ್ ತುಂಬ ನೋಡಬೇಕು ಅನಿಸ್ತಾ ಇದೆ ಜಾನಕಿ. ಅದು ಅಲ್ಲದೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ಅದಕ್ಕೆ ಒಂದು ಮುತ್ತು ಕೊಡೋಣ ಅನ್ನಿಸ್ತಾ ಇದೆ ಕಣೆ. ಅಯ್ಯಯ್ಯೋ, ಈ ವಯಸ್ಸಿನಲ್ಲಿ ಏನ್ರಿ ಬಂತು ನಿಮಗೆ? ಏನು ಪ್ರೀತಿಗೆ ಯೌವನ ಮುಪ್ಪು ಅನ್ನೋದೇನಾದ್ರು ಇದೆಯಾ? ಬೇಡ ಬೇಡ ಕಣೆ, ಒಂದೇ ಒಂದು ಮುತ್ಕೊಂಡು ಖಂಡಿತ ಬಿಡಿಪ್ಪ. ಜಾನಕಿ 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 ಹುಡುಗುತ್ತಾನ ಇಲ್ಲ ಜಾನಕಿ. ಅಮ್ಮ, ಅಪ್ಪಾಜಿ, ಅಮ್ಮ, 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 ಅಮ್ಮ,
ಇದವಳ್ದೆ ಕೆಲಸ, ಇದವಳ್ದೆ ಕೆಲಸ. ಅನಗ 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 ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡ್ಬಿಟ್ಟೆ? ನಿನ್ನೆ ರಾತ್ರಿ ನನಗೆ ತಿಳಿಸ್ದೆ ದುಡುಕಿ ಯಾವ ನಿರ್ಧಾರ ತಗೋಬೇಡ ಅಂತ ಅಷ್ಟು ಬಗ್ಗೆ ಹೇಳಿದ್ನಲ್ವೇ? ಆದ್ರೂ ಹೋಗಿ ಅವ ಮುದುಕರನ್ನು ಕೊಲೆ ಮಾಡ್ಬಿಟ್ಟಲ್ಲಿ. ನಿನ್ನ ಮಾತಾಡಿದ್ಮೇಲೆ ನಾ ರೌಡಿಗಳನ್ನ ಮೀಟ್ ಮಾಡಿದೆ. ಇದು ಆ ಅಜ್ಜ ಅಜ್ಜಿ ಮನೆ ಆಸ್ತಿ ಸ್ವತ್ತು ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಟ್ಟಿರೋ ತರ ಪೇಪರ್ಸು. ನೀವು ಈ ಪೇಪರ್ಸ್ಗಳಿಗೆ ಅವ್ರ ಹತ್ರ ಸೈನ್ ಮಾಡಿಸ್ಬೇಕು. ಮಾಡ್ಲಿಲ್ಲ ಅಂದ್ರೆ ಎತ್ ಬಿಡೋದ? ನೀವೇನ್ರಿ ಮಾತಿಗೆ ಮುಂಚೆನೆ ಪ್ರಾಣ ತೆಗೆಯಕ್ ರೆಡಿಯಾಗಿ ನಿಂತ್ಬಿಟ್ಟಿರ್ತೀರಾ? ಎತ್ ಬಿಟ್ರೆ ಸೈನ್ ನಿಮ್ಮಪ್ಪ ಹಾಕ್ತಾರ? ಹೆದರ್ಸಿ ಅಷ್ಟೇ, ಅವ್ರಿಗೊಂದ್ ಸಣ್ಣ ಗಾಯ ಕೂಡ ಆಗ್ಬಾರ್ದು. ನೋಡಿ ಮೇಡಮ್ ಅವ್ರೆ, ಕಡಿ ಕೊಚ್ಚು ಕೊಲ್ಲು ಅಂದ್ರೆ ನಾವು ಮುಂದು, ಅದು ಬಿಟ್ಬಿಟ್ಟು ಬುದ್ಧಿ ಬಳಸಿ ನಯ ನಾಜುಕಲ್ಲಿ ಕೆಲಸ ಮಾಡು ಅಂದ್ರೆ ನಮ್ ಕೈ ಆಗಕ್ಕಿಲ್ಲ ಬಿಡಿ. ನನ್ಗೆ ರಕ್ತಪಾತ ಬೇಡ. ಬೆಣ್ಣೆಲಿ ಕೂಲ್ ತೆಗ್ದಾಗೆ ಸಲೀಸಾಗಿ ಕೆಲಸ ಆಗ್ಬೇಕು. ಅದ್ ಹೇಗ್ ಮಾಡ್ತಿರೋ ಗೊತ್ತಿಲ್ಲ. ನಾಳೆ ಬೆಳಗಾಗೋ ಅಷ್ಟರಲ್ಲಿ ಈ ಪೇಪರ್ಸ್ ಮೇಲೆ ಆ ಮುದುಕರ್ ಸೈನ್ ಬೀಳ್ಬೇಕು. ಇನ್ನ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಕೈಲಿರೋ ಟೈಮ್ ತುಂಬಾ ಕಡಿಮೆ. ಬೇಗ ಹೇಳಿ, ನಿಮ್ ಕೈಲಿ ಕೆಲಸ ಆಗತ್ತೋ ಇಲ್ವೋ ಅಂತ. ಆಯ್ತು ಬಿಡಿ ಮೇಡಮ್ ಅವ್ರೆ, ನೀವು ಸುಮ್ಕೆ ಟೆನ್ಷನ್ ತಗೋಬೇಡಿ. ನಾವೇನೋ ಒಂದು ಮಾಡಿ ನಿಮ್ ಕೆಲಸ ಮಾಡಿ ಮುಗಿಸ್ತೀವಿ. ಥ್ಯಾಂಕ್ಸ್. ನಿಮ್ ಹತ್ರ ಬೀಗದ ಕೈ ಇದೆ ಅಲ್ವಾ ನಾನು ಅವತ್ ಕೊಟ್ಟಿದ್ದು? ಆಯ್ತಾ ಬಿಡಿ. ಸರಿ ತಗೊಳ್ಳಿದ್ದೀನ, ನಾನು ಹೊರಡ್ತೀನಿ. ನೀನು ಹೇಗಾದ್ರೂ ಮಾಡಿ ಸೈನ್ ಮಾಡಿಸಿ ಅಂದೆ, ಆದ್ರೆ ಅವರು ಸೈನು ಮಾಡಿಸದೆ ಜೀವನ ತೆಗೆದಿದ್ದಾರೆ. ಸ್ವಾರ್ಥಿ ಬಡ್ಡಿ ಮಕ್ಕಳು ತಮ್ಮ ಬೇಳೆ ಬೇಯಿಸ್ಕೊಂಡು ಈಗ ನಮ್ಮನ್ನ ಈ ಕೊಲೆಗೆ ಸಿಕ್ಕಾಕೊಳ್ಳಾಗ ಮಾಡಿದ್ದಾರೆ. ನಮ್ಗೀಗ ಪರಪ್ಪನ ಗ್ರಹದ ಊಟನೇ ಗತಿ. ಅದೆಲ್ಲ ಹಾಳಾಗ್ಬಾರ್ದು. ನನ್ ಕನಸು ಕನಸಾಗಿ ಉಳಿಬಾರ್ದು. ನಾವೀಗ ಏನೇ ಮಾಡಿದ್ರು ಈ ಕೊಲೆ ಕೇಸಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನಗ ಹೋಯ್ತು, ನಮ್ ಲೈಫ್ ನಾಶವಾಗೋಯ್ತು. ಇಲ್ಲ ಇಲ್ಲ ಸಚಿನ್, ಹಾಗಾಗ್ಬಾರ್ದು.
ಕಾವ್ಯ, ಯಾರೋ ನಿನ್ಗೆ ಫೋನ್ ಮಾಡ್ತಾ ಇದ್ದಾರೆ. ಮೊಬೈಲ್ ಒಳಗೆ ಕೊಡ್ಲಾ? ಅದ್ಯಾರು ಅಂತ ಸ್ವಲ್ಪ ನೋಡಿಯಪ್ಪ. ಹಲೋ, ಶಿಶಿರ ಬಾತ್ರೂಮಲ್ಲಿದ್ದಾನೆ. ನಾನು ಅವರ ತಂದೆ ಭಾಸ್ಕರ್ ರಾವ್. ಯಾರು ಮಾತಾಡೋದು? ವಿಷಯ ನನ್ನ ಹತ್ರ ಹೇಳೋ ಹಾಗಿದ್ರೆ ಹೇಳಿ, ನಾನು ಅವನಿಗೆ ತಿಳಿಸ್ತೀನಿ. ನಾನು ಅವನಿಗೆ ತಿಳಿಸ್ತೇನೆ. ಥ್ಯಾಂಕ್ ಯು. ಯಾರಪ್ಪ ಫೋನ್ ಮಾಡಿದ್ದು? ನಿನ್ನ ನೆರೆಮನೆಯವನಂತೆ, ಶ್ರೀಧರ್ ಬಂಗೇರ. ಬಂಗೇರ ಅವರ? ಏನಂತೆ? ಬ್ಯಾಂಕ್ನವರು ನಿನ್ನ ಮನೆ ಸೀಸ್ ಮಾಡಿದ್ದಾರೆ ಅಂದ. ನಿನ್ ಗೊತ್ತಾ? ಏನೋ ಇದು, ಮನೆ ಯಾಕೆ ಸೀಸ್ ಆಯ್ತು? ಮನೆ ಮೇಲೆ ಸಾಲ ತಗೊಂಡಿದ್ಯಾ? ಅವನು ಸಾಲಕ್ಕೆ ನಿನ್ನ ಮನೆ ಪೇಪರ್ ಸಾಲ ಇಟ್ಟ್ಯಾ? ಯಾವ ಧೈರ್ಯದ ಮೇಲೆ? ಧೈರ್ಯದಿಂದ ಅಲ್ಲಪ್ಪ, ದುರಾಸೆಯಿಂದ ಕೊಟ್ಟೆ. ಇದ್ರಲ್ಲಿ ದುರಾಸೆ ಏನು ಬಂತು? ನನ್ನ ಮನೆ ಪೇಪರ್ಸ್ ಕೊಟ್ಟು ಅವನು ತಗೊಳ್ಳೋ ಲೋನ್ಗೆ ನನಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆಸೆ ಹುಟ್ಟಿಸ್ತ. ಅದಕ್ಕೂ ಲಂಚನ? ಅಂದ್ರೆ 5 ಲಕ್ಷ ಕೊಡ್ತಾನೆ ಅಂತ ಅವನು ಸಾಲಕ್ಕೆ ಕೋಟಿ ಬಾಳೋ ನಿನ್ನ ಮನೆ ಅಡ ಇಟ್ಟ್ಯಾ? ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಅಪ್ಪ, ನನ್ ಕ್ಷಮಿಸ್ಬಿಡಿ. ಯಾಕೆ ಶಿಶಿರ, ಯಾಕೆ ಇಷ್ಟು ದುರಾಸೆ ಮನುಷ್ಯನಾಗ್ಬಿಟ್ಟೆ? ನಿನ್ನನ್ನು ಬೆಳೆಸೋದ್ರಲ್ಲಿ ನಾನೇ ತಪ್ಪು ಮಾಡಿರ್ಬೇಕು. ಇಲ್ಲಪ್ಪ, ನೀವು ಬೆಳೆಸಿರೋದ್ರಲ್ಲಿ ಯಾವ ತರದ ತಪ್ಪು ಮಾಡಿಲ್ಲ, ಆದ್ರೆ ನಾನೇ ಬೆಳೆಯೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ ಅಪ್ಪ. ನಿಮ್ಮ ಯಾವ ಮಾತನ್ನು ಕೇಳಬಾರದು ಅನ್ನೋ ಹಠದಲ್ಲಿ, ಚೆನ್ನಾಗಿ ಬದುಕಬೇಕು ಅನ್ನೋ ಕಿಚ್ಚಲ್ಲಿ ತಪ್ಪು ದಾರಿ ಹಿಡಿದು ಬಿಟ್ಟೆಪ್ಪ. ಚೆನ್ನಾಗಿ ಬದುಕಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಎಲ್ಲ ತಕ್ಷಣ ಸಿಗ್ಬೇಕು ಅನ್ನೋ ಅತಿ ಆಸೆ ತಪ್ಪು. ಚೆನ್ನಾಗಿ ಓದ್ದೆ, ನೀನಾಗೆ ಸರ್ಕಾರಿ ಕೆಲಸ ಸಂಪಾದನೆ ಮಾಡಿದೆ, ಒಳ್ಳೆ ಪೋಸ್ಟ್ ತಗೊಂಡೆ, ಆದ್ರೆ ತಾಳ್ಮೆ ಕಳ್ಕೊಂಡ್ಬಿಟ್ಟೆ. ಜೇನ್ ಬಿಚ್ಚೋನು ಕೈ ನೆಕ್ಕದೆ ಇರ್ತಾನ ಅನ್ನೋ ಹಾಗೆ ದೊಡ್ಡ ಲಂಚ್ಕೋರ ಆಗ್ಬಿಟ್ಟೆ. ಮನೆ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿಯಲ್ಲೋ ಶಿಶಿರ. ಇಲ್ಲಪ್ಪ, ನಾನು ಬೀದಿಗೆ ಬಂದಿಲ್ಲ, ದಾರಿಗೆ ಬಂದಿದ್ದೀನಿ. ದಾರಿ ತಪ್ಪು ಹೋಗ್ತಿದ್ದವನು ಸರಿ ದಾರಿಗೆ ಬಂದಿದ್ದೀನಿ, ಸರಿ ದಾರಿಗೆ ಬಂದಿದ್ದೀನಿ. ಏನ್ ದಾರಿನೋ, ಏನ್ ಬೀದಿನೋ, ಏನ್ ನಿನ್ ಬುದ್ಧಿನೋ, ಒಟ್ನಲ್ಲಿ ಮನೆ ಹೋಯ್ತು. ಹಲೋ, ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್. ವಾಟ್? ಎಲ್ಲಿ? ಯಾವಾಗ? ಯಾವ ಏರಿಯಾ ಅಂದ್ರೆ? ಒಂದು ನಿಮಿಷ, ಮನೆ ನಂಬರ್ ಹೇಳಿ, ಕ್ರಾಸು, ಪೂರ್ತಿ ಅಡ್ರೆಸ್ ಹೇಳಿ. ನೀವ್ಯಾರು ಮಾತಾಡ್ತಾ ಇರೋದು? ಪಕ್ಕದ ಮನೆಯವರ? ನಿಮ್ಮ ಹೆಸರು? ಹಲೋ ಹಲೋ ಹಲೋ, ಪರಮೇಶ್? ಪರಮೇಶ್ ಸರ್, ಈಗ ಸ್ಟೇಷನ್ಗೆ ಕಾಲ್ ಎಲ್ಲಿಂದ ಬಂತು ಅಂತ ರೈಟ್ ಟ್ರೇಸ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ಹಾಗೆ ಜೀಪ್ ಹತ್ರ ಬನ್ನಿ. ಓಕೆ ಸರ್. ಸುನಂದ, ಬನ್ನಿ ನನ್ನ ಜೊತೆ. ನಿಮ್ ಶಿಷ್ಯನ್ ಕರೀರಿ, ಫೋನ್ ಕೊಡು ಅಂತ ಹೇಳಿ. ಯಾಕೆ? ನನ್ನ ಮುಂದೆ ಮಿನಿಸ್ಟರ್ಗಳ ಜೊತೆಗೆ, ರಾಯಭಾರಿಗಳ ಜೊತೆಗೆ
ನಿಮ್ಮ ಫಾರಿನ್ ಭಕ್ತರ ಜೊತೆಯಲ್ಲಿ ಮಾತಾಡೋ ತರ ನಾಟಕ ಆಡೋದಕ್ಕೆ? ನಿಮ್ಮ ಅಭಿನಯ ಕೌಶಲ್ಯವನ್ನ ನೋಡಿ ನಾನು ಸ್ವಲ್ಪ ಹೊತ್ತು ಆನಂದ ಪಡ್ತೀನಿ. ನಿಮ್ಮ ಎದುರಿಗೆ ನಾನು ಅಭಿನಯಿಸೋದ್ರಿಂದ ನೀವು ನನ್ನ ಕಾಲಿಗೆ ಬೀಳಲ್ಲ, ನನಗೆ ಕಾಣಿಕೆನೂ ಕೊಡೋದಿಲ್ಲ, ಭಜನೆನೂ ಮಾಡಲ್ಲ. ನಿಮ್ಮ ಆಸ್ತಿ ಪಾಸ್ತಿನಂತೂ ಬರ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸುಮ್ಮನೆ ನನ್ನ ಟ್ಯಾಲೆಂಟ್ನ ನಿಮ್ಮ ಮುಂದೆ ವೇಸ್ಟ್ ಮಾಡ್ಕೊಳ್ಳಿ? ಅದು ಸರಿ. ಪ್ರತಿಭಾ ದೇವಿಯವರೇ, ದಯಮಾಡಿ ಅರ್ಥ ಮಾಡ್ಕೋಬೇಕು. ಸಾಕ್ಷಿ ಇಲ್ಲದೆ ನನ್ನ ವಿರುದ್ಧ ಆರೋಪವನ್ನ ಸಾಬೀತು ಮಾಡೋದು, ಕಾಶಿಗೆ ಹೋಗಿ ಸೊಳ್ಳೆ ಪರದೆಯಲ್ಲಿ ಗಂಗೆಯನ್ನು ತರೋದು ಎರಡೂ ಒಂದೇನೆ. ಗಂಗೆನ ಸೊಳ್ಳೆ ಪರದೆಯಲ್ಲಿ ತರೋ ಕೈಲಾಸಮ್ಮ ಅವ್ರ ಹಾಡು ನಿಮಗಿಂತ ಮೊದಲು ನನಗ್ ಗೊತ್ತು. ಹೇಳ, ಕಾಶಿಗೆ ಹೋದ ನಂಭಾವ ಕಬ್ಬಣದ ದೋಣಿಲಿ, ರಾಶಿ ರಾಶಿ ಗಂಗೆ ತರಕ್ ಸೊಳ್ಳೆ ಪರದೆಲಿ, ತಂಗಿ ಯಮುನಾ ದೇವಿಯ ಸಂಗವಾಯ್ತೆಂದು ಉಬ್ಬಿ ಉಬ್ಬಿ ಗಂಗಾದೇವಿ ಉಕ್ಕಿ ಉಕ್ಕಿ ಸೊಳ್ಳೆ ಪರದೆ ಬಾವನ್ ಬಡ್ದು, ಕಾಶಿ ಆಸೆ ನಾಶವಾಗಿ ಮೀಸೆ ಉಳಿದ್ರೆ ಸಾಕು ಅಂತ ಕಾಶಿಗೆ ಹೋದ ನಂಭಾವ. ಇದೆ ತಾನೇ ಆ ಹಾಡು? ಗೊತ್ತಾಯ್ತಾ ಸ್ವಾಮಿ? ಗೊತ್ತಾಯ್ತು. ಅಂಥ ಭಾವನ ಸ್ಥಿತಿನೇ ಈ ಬಾಬನಿಗೆ ಬರುತ್ತೆ. ಯಾಕೆಂದ್ರೆ ನಿಮ್ಮ ಸಂಸಾರ ರಹಸ್ಯನ ನೀವು ನಿರಾಕರಿಸಕ್ಕೆ ಆಗದೆ ಇರುವಂತ ಬಲವಾದ ಸಾಕ್ಷಿಗಳು ನನ್ನ ಹತ್ರ ಇದೆ ಅಂತ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೆ. ಏನು ಅಂತ ಬಲವಾದ ಸಾಕ್ಷಿ? ವಿಜ್ಞಾನಾನಂದ ಬಾಬಾ ಸ್ವಲ್ಪನಾದ್ರೂ ವಿಜ್ಞಾನ ಓದಿದ್ರೆ ಡಿಆಕ್ಸಿರಿಬೋ ನ್ಯೂಕ್ಲಿಕ್ ಆಸಿಡ್ ಅನ್ನೋ ಪದ ಗೊತ್ತಿರ್ಬೇಕಲ್ಲ? ಕೇಳಿದ್ದೀನಿ. ಅದಕ್ಕೆ DNA ಅಂತಾರೆ. ಕರೆಕ್ಟ್. ಆ DNA ಇಂದನೇ ಮಕ್ಕಳಿಗೆ ಪೇರೆಂಟ್ ಲಕ್ಷಣಗಳು ಬರೋದು. ಯಾವುದೇ ಮಗುವಿನ ತಂದೆ ಯಾರು ಅನ್ನೋದು ಈ DNA ವಿಶ್ಲೇಷಣೆಯಿಂದ ತಿಳಿದು ಬಿಡಬಹುದು. ಇದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಿ ಪ್ರತಿಭಾ ದೇವಿಯವರೇ? ನಿಖಿಲ್ ನಿಮ್ಮ ಮಗ ಅನ್ನೋದನ್ನ ನಾನು ನಿಮ್ಮ DNA ಪರೀಕ್ಷೆಯ ಮೂಲಕ ಸಾಬೀತು ಮಾಡಿ ತೋರಿಸ್ತೀನಿ. ಅದಕ್ಕೆ ನಿಮಗೆ ನನ್ನ ರಕ್ತದ ಸ್ಯಾಂಪಲ್ ಬೇಕು. ಅದನ್ನ ನಾನು ಕೊಡೋದಿಲ್ಲ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಕೇಳಿದ್ರೆ ಕೊಡಲ್ಲ ಅಂತ. ಅದಕ್ಕೆ ಕಳೆದ ವಾರ ನಿಮ್ಮ ಆಶ್ರಮದಲ್ಲಿ ಒಂದು ರಕ್ತದಾನ ಶಿಬಿರ ನಡೆಸಿದ್ರಿ ಅಲ್ವಾ? ರಕ್ತದಾನ ಶಿಬಿರನ? ಹೌದು, ಮಾಡಿದ್ದೆ. ಆಗ ನೀವೇ ಒಂದು ಬಾಟಲ್ ರಕ್ತ ಕೊಟ್ರಿ ಅಲ್ವಾ? ಹೌದು, ಕೊಟ್ಟಿದ್ದೆ. ಆ ರಕ್ತ ನನ್ನ ಹತ್ರ ಇದೆ. ಏನು? ನಾನ್ ದಾನ ಮಾಡಿದ ಬ್ಲಡ್ ನಿಮ್ಮ ಹತ್ರ ಇದೆಯಾ? ಹೌದು, ನನ್ನ ಹತ್ರ ಇದೆ. ನೀವು ಕೊಟ್ಟ ರಕ್ತನ ಬ್ಲಡ್ ಬ್ಯಾಂಕ್ ನಲ್ಲಿ ಹುಡುಕಿ ನಾನು ತಗೊಂಡಿದ್ದೀನಿ. ಆ ರಕ್ತ DNA ಪರೀಕ್ಷೆಗೆ ಬೇಕಾದಷ್ಟಾಯ್ತು. ನೀವೇ ನಿಖಿಲ್ನ ಬಯೋಲಾಜಿಕಲ್ ಫಾದರ್ ಅಂತ DNA ಟೆಸ್ಟ್ ಮೂಲಕ ಕೋರ್ಟಲ್ಲಿ ಸಾಬೀತುಪಡಿಸಿ ಆಮೇಲೆ ಮೀಡಿಯಾದವ್ರ ಮುಂದೆ ಹೇಳ್ತೀನಿ. ಯಾಕೆ ಬಾಬಾ ಸುಮ್ಮನಾಗ್ಬಿಟ್ರಿ? ನೀವು ಸೃಷ್ಟಿ ಮಾಡಿರೋ ಸುಳ್ಳು ಸಾಕ್ಷಿಗಿಂತ ನನ್ನ ಹತ್ರ ಇರೋ ಸತ್ಯದ ಸಾಕ್ಷಿ ಬಲವಾಗಿದೆ ಅಂತ ಹೆದರಿಕೆ ಆಗ್ತಿದ್ಯಾ? ಅದು ನೀವು ನನ್ನ ವಿಚಾರ ತಿಳಿದೆ ಅತಿಯಾಗಿ ಮುಂದುವರಿತಿದ್ದೀರಾ? ಖಂಡಿತ ಇಲ್ಲ. ನೀವು ಯಾವುದನ್ನ ಹೇಳಲ್ಲ ಅಂತಿದ್ದೀರೋ ಅದನ್ನ ನೀವು ಹೇಳೋ ಹಾಗೆ ಮಾಡೋದಷ್ಟೇ ನನ್ನ ಗುರಿ. ಬರ್ತೀನಿ. ನಿಲ್ಲಿ ಪ್ರತಿಭಾ ಅವರೇ, ನಿಲ್ಲಿ. ಪರವಾಗಿಲ್ಲ, ಇನ್ನು ಮುಂದೆ ಏನೇ ಮಾತಾಡೋದಿದ್ರು ಕೋರ್ಟಲ್ಲಿ ಜಡ್ಜ್ ಮುಂದೆ ಮಾತಾಡೋಣ. ಬೇಡ ಬೇಡ, ಈ ವಿಚಾರನ ಅಷ್ಟೊಂದು ದೂರ ತಗೊಂಡು ಹೋಗ್ಬೇಡಿ. ನನಗೆ ಇನ್ನೊಂದೆರಡು ದಿನ ಅವಕಾಶ ಕೊಡಿ. ಯಾಕೆ? ಇನ್ನೊಂದಷ್ಟು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡೋದಕ್ಕ ಅಥವಾ ನನ್ನನ್ನೇ ಮುಗಿಸ್ಬಿಡೋದಕ್ಕ? ಇಲ್ಲ ಇಲ್ಲ, ನಾನು ಅದೆರಡೂ ಮಾಡೋದಿಲ್ಲ. ನಾನು ನೀವು ಹೇಳ್ದಾಗ ಕೇಳೋದಕ್ಕೆ 2 ದಿನ ಅವಕಾಶ ಕೊಡಿ ಸಾಕು, ಪ್ಲೀಸ್. ಆಯ್ತು, 2 ದಿನ ಅವಕಾಶ ಕೊಡ್ತೀನಿ. 2 ದಿನ ಆದ್ಮೇಲೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಅನ್ನ ಇಟ್ಕೊಂಡು ಲೀಗಲ್ ಆಕ್ಷನ್ಸ್ ಶುರು ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮಗೆ ಸಮಾಧಾನ ಆಗುವಂತ ತೀರ್ಮಾನನ ತಗೋತೀನಿ.
ನಾನೇ ನಿಮ್ಮ ಮನೆಗೆ ಬರ್ತೀನಿ. ಸರಿ, ಆದ್ರೆ ತಂತ್ರ ಕುತಂತ್ರ ಎಲ್ಲ ಬಿಟ್ಟು ಸಾದಾ ಸೀದಾ ಮನುಷ್ಯರಾಗಿ ಸತ್ಯವಂತರಾಗಿ ಬನ್ನಿ. ಅಲ್ರಿ ಬಾಬಾ, ಸತ್ಯದ ಗುತ್ತಿಗೆದಾರರ ಥರ ಮಾತಾಡೋ ನಿಮಗೆ ಸತ್ಯನ ಎದುರಿಸೋ ಶಕ್ತಿನೇ ಇಲ್ಲ. ಸತ್ಯದ ಇನ್ನೊಂದು ರೂಪವಾಗಿರೋ ಆ ಭಗವಂತನ ಹೆಸರನ್ನ ಹೇಳ್ತಾ ಸುಳ್ಳಿನ ಮುಖವಾಡ ತೊಟ್ಟು ಬದುಕ್ತಾ ಇದ್ದೀರಲ್ಲ, ಇದೆಲ್ಲ ಬೇಕಾ? ಎನಿಹಾವ್, ಕಟ್ಟ ಕಡೆಯ 2 ದಿನಗಳ ಅವಕಾಶ ಮಾತ್ರ ಕೊಡ್ತೀನಿ.